2016ರಲ್ಲಿ ಧಾರವಾಡದ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ತೀರ್ಪು ಪ್ರಕಟವಾಗುತ್ತೆ. ಮಧ್ಯಾಹ್ನ 3 ಗಂಟೆಗೆ ಆದೇಶವನ್ನು ಪ್ರಕಟಿಸಲಿಕ್ಕೆ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಿದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ತೀರ್ಪು ಪ್ರಕಟವಾಗುತ್ತೆ. ಅಲ್ಲಿಗೆ ವಿನಯ್ ಕುಲಕರ್ಣಿ ಆರೋಪಿನ, ಅಪರಾಧಿನ, ನಿರಪರಾಧಿನ ಸ್ಪಷ್ಟವಾಗಿ ಆದೇಶದಲ್ಲಿ ಉಲ್ಲೇಖ ಆಗುತ್ತೆ. ವಿನಯ್ ಕುಲಕರ್ಣಿ ತಪ್ಪಿತಸ್ಥನ ಅಲ್ವಾ, ಇವತ್ತು ಸಂಜೆ ಒಳಗೆ ಪ್ರಕಟಿಸಲಾಗುತ್ತೆ ಅಂತ ಜಡ್ಜ್ ಹೇಳಿದ್ದಾರೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ. ಶಾಸಕರು ಕೂಡ ಹೌದು, ಹಾಲಿ ಶಾಸಕರು ಕೂಡ ಅಂತಿಮ ತೀರ್ಪನ್ನು ನ್ಯಾಯಾಲಯ ಪ್ರಕಟಿಸುತ್ತೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಅಂತಿಮ ತೀರ್ಪು ಪ್ರಕಟವಾಗುತ್ತೆ. ವಿನಯ್ ಕುಲಕರ್ಣಿ ಸೇರಿದಂತೆ 21 ಆರೋಪಿಗಳ ಭವಿಷ್ಯ ನಿರ್ಧಾರವಾಗುತ್ತೆ. ಕೊಲೆ ಕೇಸಿನ ಆರೋಪಿಗಳಲ್ಲಿ ಈಗ ಢವಢವ ಶುರುವಾಗ್ತಾ ಇದೆ, ಟೆನ್ಷನ್ ಶುರುವಾಗಿದೆ. 2016 ಜೂನ್ 15ರಂದು ನಡೆದಿದ್ದಂಥ ಘಟನೆ ಇದು. ಅಂದಿನ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದಂಥ ಯೋಗೇಶ್ ಗೌಡ ಜಿಮ್ಮಿನಲ್ಲಿದ್ದರು. ಅದೇ ಸಂದರ್ಭದಲ್ಲಿ ಈ ಆರೋಪಿಗಳು ಜಿಮ್ ಮೇಲೆ ಅಟ್ಯಾಕ್ ಮಾಡ್ತಾರೆ, ಯೋಗೇಶ್ ಗೌಡನನ್ನು ಕೊಲೆ ಮಾಡ್ತಾರೆ. ಯೋಗೇಶ್ ಗೌಡನ ಕೊಲೆ ಮಾಡಿದ ನಂತರದಲ್ಲಿ ಪರಾರಿಯಾಗಿದ್ದರು. ಪೊಲೀಸರು ಅವರನ್ನೆಲ್ಲರನ್ನೂ ಕೂಡ ವಿಚಾರಣೆ ಮಾಡಿ ಅರೆಸ್ಟ್ ಮಾಡ್ತಾರೆ. ಆದರೆ ಪ್ರಕರಣದ 2-3 ವರ್ಷಗಳ ನಂತರದಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಕೂಡ ಆರೋಪಿತ ಅನ್ನೋದು ಗೊತ್ತಾಗುತ್ತೆ. BJP ಸರ್ಕಾರ ಬಂದ ನಂತರದಲ್ಲಿ ಅವರನ್ನು, ಆ ಪ್ರಕರಣವನ್ನು CBIಗೆ ವಹಿಸಿತ್ತು. ಇದರಲ್ಲಿ ಅಪರಾಧಿಕ ಒಳಸಂಚನ್ನು ರೂಪಿಸಿದ ಆರೋಪ ವಿನಯ್ ಕುಲಕರ್ಣಿ ಮೇಲಿದೆ. ಸೊ ಹೀಗಾಗಿ ವಿನಯ್ ಕುಲಕರ್ಣಿ ಸೇರಿದಂತೆ 21 ಆರೋಪಿಗಳ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಾಗಿತ್ತು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗಿತ್ತು. ಮಾತ್ರವಲ್ಲದೆ ವಾದ ಪ್ರತಿವಾದವನ್ನು ಸುದೀರ್ಘವಾಗಿ ಆಲಿಸಲಾಗಿದೆ. ಇವತ್ತು ತೀರ್ಪು ಪ್ರಕಟವಾಗುತ್ತೆ. ಹೀಗಾಗಿ ಈ ಎಲ್ಲ 21 ಆರೋಪಿಗಳಿಗೂ ಕೂಡ ಟೆನ್ಷನ್ ಶುರುವಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾ ಹೋಗ್ತಾರೆ. ಪ್ರಕರಣವನ್ನು ನೋಡೋದಾದರೆ ಸಂತೋಷ್ ಪಟೇಲ್, ಆರಂಭದಲ್ಲಿ ವಿನಯ್ ಕುಲಕರ್ಣಿ ಹೆಸರಿರಲಿಲ್ಲ. ವಿನಯ್ ಕುಲಕರ್ಣಿ ಈ ಪ್ರಕರಣದಲ್ಲಿ ಆರೋಪಿ ಅಂತಲೂ ಕೂಡ ಉಲ್ಲೇಖಿಸಲಾಗಿರಲಿಲ್ಲ. ಯಾವಾಗ CBIಗೆ ವಹಿಸಲಾಯಿತು, ಅಲ್ಲಿ ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡಿದ ಬಳಿಕ ಅವರನ್ನು ಕೂಡ ಆರೋಪಿ ಅಂತ ಹೇಳಿ ಪರಿಗಣಿಸಲಾಗಿದೆ. ಹಲವಾರು ಬಾರಿ ಜೈಲಿಗೂ ಕೂಡ ಹೋಗಿ ಬಂದಿದ್ದಾರೆ. ಹಿಂಡಲಗ ಜೈಲಿನಲ್ಲೂ ಇದ್ದರು, ಪರಪ್ಪನ ಅಗ್ರಹಾರದಲ್ಲೂ ಇದ್ದರು. ಈಗ ಈ ಪ್ರಕರಣದ ತೀರ್ಪು ಏನಾಗಲಿದೆ ಅನ್ನೋ ಕುತೂಹಲ ಇದೆ. ಏನೆಲ್ಲ ಅಂಶಗಳನ್ನು ವಾದ ಪ್ರತಿವಾದದಲ್ಲಿ ನೋಡಿದ್ದೇವೆ ಅಂತ ಹೇಳಿ, ಜೊತೆಗೆ ಯಾವೆಲ್ಲ ಅಂಶಗಳು ಇವರು ನಿರಪರಾಧಿ ಅಥವಾ ಅಪರಾಧಿ ಅಂತ ಸಾಬೀತಾಗಲಿಕ್ಕೆ ಏನೆಲ್ಲ ಅಂಶಗಳನ್ನು ಪೊಲೀಸರು ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ. ದರ್ಶನ್, ಸುಮಾರು 10 ವರ್ಷಗಳ ನಂತರ ಇಡೀ ಪ್ರಕರಣದ ಏನು ತೀರ್ಪು ಅಂತಿಮ ಹಂತಕ್ಕೆ ಬಂದಿರುವಂಥದ್ದು. ಅಂದರೆ 2016 ಜೂನ್ 16ನೇ ತಾರೀಕು ಇನ್ಸಿಡೆಂಟ್ ಆಗಿರುತ್ತೆ. ಉದಯಪುರದಲ್ಲಿರುವಂಥ ಜಿಮ್ನಲ್ಲಿ ಯೋಗೇಶ್ ಗೌಡನ ರಾಜಕೀಯ ವೈಷಮ್ಯದ ಹಿನ್ನೆಲೆ ಹತ್ಯೆಯನ್ನು ಮಾಡಲಾಗಿರುತ್ತೆ. ಹತ್ಯೆ ಆದ ಬಳಿಕ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಕೂಡ ಅಧಿಕಾರದಲ್ಲಿರುತ್ತೆ, ಸಿದ್ದರಾಮಯ್ಯ ಗೌರ್ಮೆಂಟ್ ಅಧಿಕಾರದಲ್ಲಿರುವಂಥದ್ದು. ಈ ಸಂದರ್ಭದಲ್ಲಿ ಏನು ವಿನಯ್ ಕುಲಕರ್ಣಿ ಅವರ ತಂಡ ಸೇರಿದಂತೆ ಇವ್ರನ್ನ ಹತ್ಯೆಯನ್ನು ಮಾಡಿರ್ತಾರೆ ಅಂತೇಳಿ ಆರೋಪ ಕೇಳಿ ಬಂದಿರುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ಪ್ರಕರಣವನ್ನು ತನಿಖೆಯನ್ನು ಮಾಡ್ತಾ ಹೋದ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿಯ ಏನು ಅಪರಾಧಿಕ ಒಳಸಂಚಿಗೆ ಸಂಬಂಧಪಟ್ಟ ಹಾಗೆ ಆ ಸಂದರ್ಭದಲ್ಲಿ ಗೊತ್ತಾಗಿರೋದಿಲ್ಲ. ಆದರೆ 2019ರಲ್ಲಿ ಇಡೀ ಪ್ರಕರಣವನ್ನು CBI ತನಿಖೆಗೆ ಏನು BJP ಸರ್ಕಾರ ಇದನ್ನು ವರ್ಗಾವಣೆ ಮಾಡಿದ ಬಳಿಕ CBIನಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಇದರಲ್ಲಿ ಅಪರಾಧಿಕ ಒಳಸಂಚನ್ನು ರೂಪಿಸಿರುವಂಥದ್ದು ಗೊತ್ತಾಗುತ್ತೆ. ಬಳಿಕ ಅವ್ರನ್ನ ಕೂಡ ಬಂಧನವಾಗಿರುತ್ತೆ. ಬಹುತೇಕವಾಗಿ 21 ಜನ ಆರೋಪಿಗಳನ್ನು ಇಡೀ ಪ್ರಕರಣದಲ್ಲಿ ಬಂಧನವನ್ನು ಮಾಡಿರ್ತಾರೆ. ಬಂಧನ ಮಾಡಿ ಅದಕ್ಕೆ ಸೂಕ್ತವಾದ ದಾಖಲೆಗಳಂದರೆ ಯಾವುದೇ ಒಬ್ಬ ಆರೋಪಿಯನ್ನು ಬಂಧನವನ್ನು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಸೂಕ್ತವಾದ ಸಾಕ್ಷ್ಯಾಧಾರಗಳು ಇರಬೇಕಾಗುತ್ತೆ. ಆ ಸಾಕ್ಷ್ಯಾಧಾರಗಳನ್ನು ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿದ ಬಳಿಕ ಅವರು ಬಂಧನ ಮಾಡ್ತಾ ಇದ್ದೀವಿ. ಅದರಲ್ಲೂ ಜನಪ್ರತಿನಿಧಿಗಳಾಗಿರುವ ಹಿನ್ನೆಲೆಯಲ್ಲಿ ಪರ್ಮಿಷನ್ ತೆಗೆದುಕೊಳ್ಬೇಕಾಗುತ್ತೆ. ಈಗ ಅದಕ್ಕೆ ವಿನಯ್ ಕುಲಕರ್ಣಿಯ ವಿರುದ್ಧ ಬೇಕಾದ ಎಲ್ಲ ಸಾಕ್ಷ್ಯಗಳು ಕೂಡ ಪತ್ತೆ ಆಗಿರುತ್ತೆ. ಆ ಎಲ್ಲ ಸಾಕ್ಷ್ಯಗಳನ್ನು ಕೂಡ CBI ಅಧಿಕಾರಿಗಳು ನ್ಯಾಯಾಲಯಕ್ಕೆ ನೀಡಿರ್ತಾರೆ. ಅದಾದ ಬಳಿಕ ಇವರ ಬಂಧನ ಆಗಿರುತ್ತೆ. ಬಂಧನ ಆದ ಬಳಿಕ ಸುಪ್ರೀಂ ಕೋರ್ಟ್ಗೆ ಹೋಗಿ ಇವರು ಪುನಃ ಜಾಮೀನನ್ನು ಪಡ್ಕೊಳ್ತಾರೆ.
ಸುಮಾರು ಒಂದೂವರೆ ವರ್ಷಗಳ ಕಾಲ ಜೈಲಿನಲ್ಲಿರುವಂಥದ್ದು. ಕೊನೆಗೆ ಜಾಮೀನು ಪಡ್ಕೊಂಡು ಹೊರ ಬರ್ತಾರೆ. ಜಾಮೀನು ಪಡ್ಕೊಂಡು ಹೊರ ಬಂದ ನಂತರವೂ ಕೂಡ ಇವರು ಏನು ಸಾಕ್ಷಿಗಳು ಏನಿರ್ತಾರೆ, ಸಾಕ್ಷಿದಾರರಿಗೆ ಬೆದರಿಕೆಯನ್ನು ಹಾಕಿರುವಂಥದ್ದು ಕೂಡ ಮತ್ತೆ ಬೆಳಕಿಗೆ ಬರುತ್ತೆ. ಆ ಸಂಬಂಧ ಪುನಃ ಜಾಮೀನನ್ನು ರದ್ದು ಮಾಡಿ 6 ತಿಂಗಳ ಕಾಲ ಜೈಲಿನಲ್ಲಿ ಇರ್ತಾರೆ. ಇದೀಗ ಮತ್ತೆ ಜಾಮೀನಿನ ಮೇಲೆ ಹೊರಗಿರುವಂಥದ್ದು. ಇಡೀ ಪ್ರಕರಣ ವಾದ ಮತ್ತು ಪ್ರತಿವಾದವನ್ನು ಆಲಿಸಿರುವಂತಹ ನ್ಯಾಯಾಲಯ ಇವತ್ತು ತೀರ್ಪನ್ನು ಕೊಡುತ್ತೆ. ತೀರ್ಪಿನಲ್ಲಿ ಆರೋಪಿಗಳು ದೋಷಿ ಅಥವಾ ನಿರ್ದೋಷಿ ಅನ್ನೋದನ್ನ ಇವತ್ತು ಏನು ತೀರ್ಪು ಆದೇಶವನ್ನು ಪ್ರಕಟ ಮಾಡುವಂಥದ್ದು. ಇಂದು ಸಂಜೆಯ ವೇಳೆಗೆ ಆದೇಶ ಹೊರಬೀಳುವ ಸಾಧ್ಯತೆ ಇದೆ. ಇಲ್ಲಿ ದೋಷಿ ಅಂತ ಹೇಳಿದ್ರೆ ಏನಾಗುತ್ತೆ, ನಿರ್ದೋಷಿ ಅಂದರೆ ಏನಾಗುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ. ಒಂದು ವೇಳೆ ನಿರ್ದೋಷಿ ಅಂತ ಹೇಳಿದ್ರೆ ಅಷ್ಟು ಜನ ಆರೋಪಿಗಳು ಮಾಜಿ ಸಚಿವರು ಸೇರಿದಂತೆ ವಿನಯ್ ಕುಲಕರ್ಣಿ ಇರುವಂಥ ಇತರ 20 ಆರೋಪಿಗಳೇನಿದ್ರೆ ಅವರೆಲ್ಲರೂ ಕೂಡ ಬಿಗ್ ರಿಲೀಫ್ ಸಿಗುವಂಥ ಸಾಧ್ಯತೆಗಳಿರುತ್ತೆ. ಒಂದು ವೇಳೆ ದೋಷಿ ಅಂತ ಹೇಳಿದರೆ ಇವರಿಗೆ ಇವತ್ತು ಬಿಗ್ ಡೇ ಆಗಲಿರುವಂಥದ್ದು. ಅದರ ಜೊತೆಗೆ ಇವ್ರನ್ನ ತಕ್ಷಣ ವಶಕ್ಕೆ ಪಡ್ಕೊಂಡು ಬಂಧನ ಮಾಡ್ತಾರೆ. ಆದರೆ ದೋಷಿ ಅಂತ ಹೇಳಿದ್ರೆ ಎಷ್ಟು ಪ್ರಮಾಣದ ಶಿಕ್ಷೆ A1 ಇಂದ A21ವರೆಗೆ ಕೋರ್ಟು ಪ್ರಕಟ ಮಾಡುತ್ತೆ ಅನ್ನೋದನ್ನ ಕಾಯ್ದು ನೋಡಬೇಕಾಗುತ್ತೆ. ಅದನ್ನು ಇವತ್ತೇ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಒಂದಿನ ದಿನಾಂಕವನ್ನು ನಿಗದಿಯನ್ನು ಮಾಡ್ಬೋದು. ಯಾಕಂತ ಹೇಳಿದ್ರೆ ಇಡೀ ಪ್ರಕರಣದಲ್ಲಿ 21 ಜನ ಆರೋಪಿಗಳಿದ್ದಾರೆ. ಹೀಗಾಗಿ A1 to A8 ಇಲ್ಲ A10 ಇಲ್ಲ A1 to A21ವರೆಗೂ ಒಂದೇ ಸಮನಾದ ಶಿಕ್ಷೆಯನ್ನು ಪ್ರಕಟವನ್ನು ಮಾಡುತ್ತಾ, ಇಲ್ಲ ಹಂತವಾಗಿ ಬೇರೆ ಹಂತದಲ್ಲಿ ಶಿಕ್ಷೆಗಳನ್ನು ಪ್ರಕಟವನ್ನು ಮಾಡುತ್ತಾ ಅಂತ ನೋಡಬೇಕಾಗತ್ತೆ. ಆದರೆ ಇಡೀ ಪ್ರಕರಣದಲ್ಲಿ ಏನಾದರೂ CBI ಅಧಿಕಾರಿಗಳು ಮಾಡಿದ ತನಿಖೆ ಯಾವ ರೀತಿಯಾಗಿ ಸಾಬೀತು ಮಾಡಿದ್ದಾರೆ, ತನಿಖೆಯಲ್ಲಿ ಕೋರ್ಟ್ನಲ್ಲೂ ಅದೇ ರೀತಿಯಾಗಿ ಸಾಬೀತಾಗಿದೆ ಆದರೆ ಇವರಿಗೆ ಅಪ್ ಟು ಏನು ಲೈಫ್ ಶಿಕ್ಷೆ ಆಗುವಂಥ ಸಾಧ್ಯತೆಗಳಿರುತ್ತೆ ಎಲ್ರಿಗೂ ಕೂಡ ಅನ್ನೋ ಮಾಹಿತಿಗಳಿರುವಂಥದ್ದು. ಆದರೆ ನ್ಯಾಯಾಲಯ ಅದರ ಸಾಕ್ಷಿ ಮತ್ತು ವಾದ ಪ್ರತಿವಾದ ಎರಡನ್ನೂ ಆಲಿಸಿರುವಂಥದ್ದು. ಆಲಿಸಿ ಏನು ತೀರ್ಪನ್ನು ಕೊಡುತ್ತೆ ಅಂತೇಳಿ ಕಾಯ್ದು ನೋಡಬೇಕಾಗುತ್ತೆ. ದಶರಥ್. ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.